ಯಾದಗಿರಿ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಿರಂತರ ಮಳೆಯಿಂದ ಮಳೆಗಳು ಕುಸಿದು ಹೋಗಿದೆ. ಯಾದಗಿರಿ ಜಿಲ್ಲಾದ್ಯಂತ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮನೆಗಳು ಕುಸಿದು ಬಿದ್ದಿದ್ದಾವೆ. ಯಾದಗಿರಿ ಜಿಲ್ಲಾದ್ಯಂತ ಮಳೆಗೆ 9 ಮನೆಗಳು ಹಾನಿಯಾಗಿ ಹೋಗಿರುವಂತದ್ದು. ಮನೆಗಳಿಗೆ ಹಾನಿಯಾದ ಸ್ಥಳಕ್ಕೆ ಯಾದಗಿರಿ ಡಿಸಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ಡಿಸಿ, ಎಸ್ಪಿ, ಜಿಲ್ಲಾ ಪಂಚಾಯತ್ ಸಿಇಒ ತಂಡದಿಂದ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಪಗಲಾಪುರ ಗ್ರಾಮಕ್ಕೆ ಡಿಸಿ ನೇತೃತ್ವದ ತಂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದೆ. ಒಟ್ಟಾರೆಯಾಗಿ 9 ಮನೆಗಳಿಗೆ ಹಾನಿಯಾಗಿರುವಂತದ್ದು. ಸಂತ್ರಸ್ತರನ್ನ ಭೇಟಿ ಮಾಡಿದ್ದಾರೆ ಡಿಸಿ, ಸಿಇಒ ಹಾಗೂ ಇತರ ಅಧಿಕಾರಿಗಳು ಭೇಟಿ ಮಾಡಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಆ ಮನೆಗಳು ಯಾವ ರೀತಿ ಹಾನಿಯಾಗಿದೆ, ಈ ರೀತಿಯಾದಂತಹ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮನೆಗಳ ಹಾನಿ ಪರಿಶೀಲನೆ ಬಳಿಕ ಡಿಸಿ ಡಾಕ್ಟರ್ ಸುಶೀಲಾ ಹೇಳಿಕೆಯನ್ನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ 9 ಮನೆಗಳಿಗೆ ಹಾನಿಯಾಗಿದೆ. ಮನೆ ಮೇಲ್ಚಾವಣಿಗಳು, ಗೋಡೆಗಳು ಕುಸಿದು ಬಿದ್ದಿದ್ದಾವೆ. ಎಲ್ಲಾ ಮನೆಗಳಿಗೂ ಕೂಡ ಅಲ್ಪ ಸ್ವಲ್ಪ ಹಾನಿ ಉಂಟಾಗಿದೆ. ಎಸ್ಡಿಆರ್ಎಫ್ ನಿಯಮದ ಪ್ರಕಾರ ಪರಿಹಾರ ನೀಡಲಾಗುತ್ತದೆ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪರಿಶೀಲನೆಯನ್ನು ನಡೆಸಿದ ಬಳಿಕ ಡಿಸಿ ಡಾಕ್ಟರ್ ಸುಶೀಲಾ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ 9 ಮನೆಗಳ ಮೇಲೆ ಮನೆ ಮೇಲ್ಚಾವಣಿಗಳು ಕುಸಿದು ಬಿದ್ದಿದ್ದಾವೆ, ಗೋಡೆಗಳು ಕುಸಿದು ಬಿದ್ದಿದ್ದಾವೆ. ಎಲ್ಲಾ ಮನೆಗಳಿಗೂ ಕೂಡ ಅಲ್ಪ ಸ್ವಲ್ಪ ಹಾನಿ ಉಂಟಾಗಿದೆ. ಎಸ್ಡಿಆರ್ಎಫ್ನಿಂದ ಯಾವೆಲ್ಲ ರೀತಿಯ ಪರಿಹಾರ ನೀಡಲಾಗುತ್ತದೆ, ಆ ನಿಯಮದ ಪ್ರಕಾರ ನೀಡಲಾಗುತ್ತದೆ. ಯರಗೋಳ, ಪಗಲಾಪುರ, ಉಳ್ಳೇಸುಗುರಗ ಎಲ್ಲ ಪ್ರದೇಶಗಳಲ್ಲೂ ಕೂಡ ಮನೆಗಳು ಹಾನಿಗೆ ಒಳಗಾಗಿರುವಂಥದ್ದು. ಪಗಲಾಪುರದ ಈರಣ್ಣಗೌಡ ಮನೆಯ ಮೇಲ್ಚಾವಣಿ ಕುಸಿತವಾಗಿದೆ. ಮಣ್ಣಿನಿಂದ ನಿರ್ಮಾಣವಾಗಿದ್ದಂತಹ ಮನೆಯ ಮೇಲ್ಚಾವಣಿ ಕಳೆದ 40ರಿಂದ 45 ವರ್ಷಗಳ ಹಿಂದೆ ನಿರ್ಮಾಣವಾಗಿತ್ತು ಈ ಮನೆ. ಆ ಮನೆಯ ಮೇಲ್ಚಾವಣಿ ಸಂಪೂರ್ಣವಾಗಿ ಕುಸಿದಿದೆ. ಮನೆ ಬಿದ್ದ ಕಾರಣಕ್ಕೆ ಸಹೋದರನ ಮನೆಗೆ ಹೋಗಿ ಶಿಫ್ಟ್ ಆಗಿದ್ದಾರೆ. ಪೂರ್ತಿ ಕುಟುಂಬ ಸಹೋದರನ ಮನೆಗೆ ಶಿಫ್ಟ್ ಆಗಿರುವಂಥದ್ದು. ಭಾರೀ ಮಳೆಯಿಂದಾಗಿ ಈ ರೀತಿಯಾದಂತಹ ಅವಾಂತರ ಸೃಷ್ಟಿಯಾಗಿದೆ. ಎಲ್ಲ ಪ್ರದೇಶಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯ ಅವಾಂತರಗಳು ಸೃಷ್ಟಿಯಾಗ್ತಾ ಇರುವಂಥದ್ದು ವರುಣಾರ್ಭಟಕ್ಕೆ. ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಭಾರೀ ಮಳೆಯಿಂದಾಗಿ ಮನೆಯ ಮೇಲ್ಚಾವಣಿಗಳು ಕುಸಿದು ಹೋಗಿದ್ದಾರೆ. ಮಣ್ಣಿನಿಂದ ಕಟ್ಟಿದ್ದಂಥ ಮೇಲ್ಚಾವಣಿಗಳು ಕುಸಿದ ಕಾರಣ ಸಂಪೂರ್ಣವಾಗಿ ಕುಟುಂಬ ಸಹೋದರನ ಮನೆಗೆ ಸ್ಥಳಾಂತರ ಮಾಡಿದೆ. 9 ಮನೆಗಳು ಯಾದಗಿರಿ ಜಿಲ್ಲೆಯಲ್ಲಿ ಹಾನಿಗೆ ಒಳಗಾಗಿರುವಂಥದ್ದು. ಆದ್ದರಿಂದ ಯಾವೆಲ್ಲ ಮನೆಗಳು ಹಾನಿಗೆ ಒಳಗಾಗಿದ್ವು ಮಳೆಯ ಒಂದು ರೀತಿಗೆ, ಆ ಎಲ್ಲ ಪ್ರದೇಶಗಳಿಗೂ, ಆ ಎಲ್ಲ ಸ್ಥಳಕ್ಕೂ ಕೂಡ ಯಾದಗಿರಿ ಡಿಸಿ ಹಾಗೆ ಎಸ್ಪಿ, ಜಿಲ್ಲಾ ಪಂಚಾಯತ್ ಸಿಇಒ ತಂಡ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದೆ. ಪರಿಶೀಲನೆಯನ್ನ ನಡೆಸಿದ ಬಳಿಕ ಪರಿಹಾರದ ಭರವಸೆಯನ್ನ ಕೂಡ ನೀಡಲಾಗಿದೆ. ಮನೆಗಳ ಹಾನಿಯ ಪರಿಶೀಲನೆ ನಡೆಸಿ ಡಿಸಿ ಡಾಕ್ಟರ್ ಸುಶೀಲಾ ಕೂಡ ಮಾತನಾಡಿದ್ರು. ಸ್ವಲ್ಪ ಮಟ್ಟಿನ ಹಾನಿಗೆ ಒಳಗಾಗಿದ್ದಾರೆ. ಎಸ್ಡಿಆರ್ಎಫ್ ತಂಡದಿಂದ ಆ ನಿಯಮದ ಪ್ರಕಾರ ಯಾವ ರೀತಿಯಾದಂತಹ ಪರಿಹಾರ ಕೊಡಬೇಕೋ ಆ ರೀತಿಯಾದಂತಹ ಪರಿಹಾರ ಕೊಡ್ತೀವಿ ಅಂತ ಹೇಳಲಾಗಿದೆ.